ಕನ್ನಡ ಮೀಡಿಯಂ 24/7 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೊನ್ನಾಡಿ ಚಂದ್ರಶೇಖರ್. ನಮ್ಮ ಜೊತೆಗೆ ಒಬ್ಬ ವಿಶೇಷ ವ್ಯಕ್ತಿ ಕೂತಿದ್ದಾರೆ, ಆರ್ಯನ್ ತೇಜಸ್. ಬಹುಶಃ ಆರ್ಯನ್ ತೇಜಸ್ ಅಂದರೆ ಗೊತ್ತಾಗ್ಲಿಕ್ಕಿಲ್ಲ, ಅಥವಾ ಗೊತ್ತಾದ್ರೂ ಸಹ ಅವರಿರ್ಬೋದು ಇವರಿರ್ಬೋದು ಅನ್ಕೋಬೋದು. ಆರ್ಯನ್ ತೇಜಸ್ ಯಾರು ಅಂದರೆ, ಈಗ ಕರ್ನಾಟಕದಾದ್ಯಂತ ರಿಲೀಸ್ ಆಗಿ ಎಲ್ಲರ ಎಮೋಷನ್ಗಳನ್ನು ಬಡಿದು ಎಬ್ಬಿಸ್ತಾ ಇರ್ತಕ್ಕಂಥ ಸಿನಿಮಾ ನಾನು ಕರುಣಾಕರ. ಆ ಸಿನಿಮಾದ ನಿರ್ದೇಶಕರು ಆರ್ಯನ್ ತೇಜಸ್ ಅವರು. ಸರ್, ಈ ಮಾತುಕತೆಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ ಸರ್. ಆರ್ಯನ್ ತೇಜಸ್ ಅವರು ಈ ಸಿನಿಮಾದ ನಿರ್ದೇಶಕರಾಗಿದ್ದಾರೆ. ಜೊತೆಗೆ ಈ ಹಿಂದೆ ಅವರು ಪಾರ್ಕ್ ರೋಡ್ 101 ರೂಪಾಯಿ ಪಾರ್ಕ್ ರೋಡ್ 100 ರೂಪಾಯಿ ಅಂತಕ್ಕಂಥ ಒಂದು ಸಿನಿಮಾವನ್ನು ಈಗಾಗಲೇ ನಿರ್ದೇಶನ ಮಾಡಿದ್ದಾರೆ. ಆರ್ಯನ್ ತೇಜಸ್ ಅವರು ನಾನು ಕರುಣಾಕರ ಸಿನಿಮಾದ ನಿರ್ದೇಶಕರು ಮಾತ್ರ ಅಲ್ಲ, ಈ ಸಿನಿಮಾದ ನಾಯಕ ನಟರು ಸಹ ಹೌದು. ಇಂಥ ಒಂದು ವಿಶೇಷ ಸಿನಿಮಾದ ಈ ಜರ್ನಿ ಬಗ್ಗೆ ಮತ್ತು ಈ ಸಿನಿಮಾದ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಸರ್, ಈಗ ನೀವು ನಿರ್ದೇಶಕರಾದ್ರೆ ನಾಯಕ ನಟನನ್ನು ಹೆಂಗೆ ಹುಡುಕಿದ್ರಿ ನೀವು ಅಂತ? ಒಳ್ಳೆ ಪ್ರಶ್ನೆ. ಈ ಸಿನಿಮಾಗೆ ನಾನು ಕರುಣಾಕರ ಸಿನಿಮಾಗೆ ನಾನೇ ಡೈರೆಕ್ಟ್ರು, ನಾನೇ ಹೀರೋ. ಸೊ ಎಲ್ಲೋ ಒಂದು ಕಡೆ ನನ್ನಲ್ಲಿ ಒಂದು ಇತ್ತದು ಕ್ವಾಲಿಟೀಸ್ ಇತ್ತು. ಲೈಕ್ ಒಂದು ನನಗೆ ಅಪ್ಪು ಸಿನಿಮಾ ನೋಡಿದ್ಮೇಲೆ ನನ್ನ ಗುರಿ ಇದ್ದಿದ್ದೇನೆಂದರೆ ನಾನು ಒಬ್ಬ ಹೀರೋ ಆಗಬೇಕು, ಡೈರೆಕ್ಟರ್ ಆಗಬೇಕು ಅಂತ. ಅದು ಆವಾಗ 2002ನೇ ಇಸ್ವಿನಲ್ಲಿ. ಬಟ್ ಅಂದ್ಕೊಳ್ಳೋದಷ್ಟೇ, ಅದಕ್ಕೆ ತಯಾರಿ ಮಾಡಬೇಕಲ್ಲ. ಅದನ್ನು ತಯಾರಿನ ರಂಗಭೂಮಿನಲ್ಲಿ ಹೋಗಿ ರಂಗಭೂಮಿನಲ್ಲಿ ನಟನೆ ಮಾಡಿ ಹಲವಾರು ಸೀರಿಯಲ್ಲು ಸಿನಿಮಾಗಳಲ್ಲಿ ವರ್ಕ್ ಮಾಡಿ, ಟೆಕ್ನಿಷಿಯನ್ಸಾಗಿ ವರ್ಕ್ ಮಾಡಿ, ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಆಗಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ಕೊಂಡು ಬಂದೆ. ಸೊ ಈ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಇದು ಯೂನಿವರ್ಸಲ್ ಸಬ್ಜೆಕ್ಟು, ನಾರ್ಮಲು, ನ್ಯಾಚುರಲ್ ಸಬ್ಜೆಕ್ಟು. ಸೊ ಇದೆಲ್ಲೋ ಒಂದು ಕಡೆ ಸ್ಕ್ರಿಪ್ಟ್ ಮಾಡಬೇಕಾದ್ರು ನನ್ನಲ್ಲೇ ನನಗೆ ಅದು ಇನ್ವಾಲ್ವ್ಮೆಂಟ್ ತೊಗೋತಾ ಇದೆ. ಸೊ ನಮ್ಮ ಕ್ಯಾರೆಕ್ಟ್ರೇ ಅಲ್ಲಿ ಪ್ರೆಸೆಂಟ್ ಆಗ್ತಾಯಿತ್ತು. ಸೊ ನನಗೆ ನಟನೆದು ಒಂದಷ್ಟು ಅನುಭವ ಇದ್ದಿದ್ದರಿಂದ ಇದಕ್ಕೆ ನಾನೇ ಬೆಟರ್ ಅನ್ನೋ ಒಂದು ಫೀಲ್ ಆಯಿತು. ನೋಡೋಣ, ಬೇರೆಯವ್ರಿಗೂ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಯಾ ಒಂದು ಪಾತ್ರಕ್ಕೆ ಆಯಾ ಫೇಸ್ ಕೊಟ್ಟು ಹೊಂದಕ್ಕೆ ಹಾಕಬೇಕು. ಸೊ ಆ ನಿಟ್ಟಿನಲ್ಲಿ ಟೀಮಲ್ಲೆಲ್ಲ ಡಿಸ್ಕಷನ್ ಎಲ್ಲ ಆದಮೇಲೆ ಸೊ ಅಲ್ಟಿಮೇಟ್ ಕೊನೆಗೆ ನಾನೇ ಹೀರೋ ಆದೆ. ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಹೇಗೆ ಸರ್? ಸೊ ಥಿಯೇಟ್ರ್ ಅಂತಂದರೆ ಒಂದು ಫೌಂಡೇಶನ್ ಇದ್ದಂಗೆ. ನಮಗೆ ಪ್ರತಿಯೊಬ್ಬರ ಕಲಾವಿದರಿಗೂ ಕೂಡ ಥಿಯೇಟ್ರ್ನಲ್ಲಿ ಏನು ಕಲಿತೀವಿ ಅದು ಗಾಢವಾಗಿ ಇರುತ್ತೆ, ಲೈಫ್ ಲಾಂಗ್ ಇರುತ್ತೆ. ಒಂದು ಶಿಸ್ತಿರ್ಬೋದು, ಸಮಯ ಪಾಲನೆ ಇರ್ಬೋದು, ಪ್ರತಿಯೊಂದು ಕೂಡ ಹೇಳ್ಕೊಡುತ್ತೆ ನಮ್ಮ ರಂಗಭೂಮಿ. ಯಾಕೆಂದರೆ ಅದು ಒಂಥರ ಮನೆ ವಾತಾವರಣದಲ್ಲಿ ಕೂಡಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಸರ್. ಬಟ್ ನಾನು ಡ್ರಾಮಾ ಟೀಮಿಗೆ ಜಾಯ್ನ್ ಆಗಿದ್ದೆ 2002ನೇ ಇಸ್ವಿನಲ್ಲಿ. ಯಾವ ತಂಡ ಸರ್? ನಂದನ ಅಂತೇಳಿ 100 ಗಂಟೆ ನಾಟಕ ಮಾಡಿ ಲಿಮ್ಕಾ ದಾಖಲೆ ಮಾಡಿದರು. ಸೊ ಅವ್ರ ಟೀಮಲ್ಲಿ ಮಾಡಿದ್ದೆ. ಆಮೇಲೆ ರಂಗದೇಗುಲ ಅಂತೇಳಿ ಪ್ರಹ್ಲಾದ್ ಅಂತ ಇದ್ದಾರೆ, ಅವ್ರ ಟೀಮಲ್ಲಿ ವರ್ಕ್ ಮಾಡಿದೆ. ಸೊ ಅನಂತರ ನಾನು ಶಾಲೆಗಳಿಗೆ, ಕಾಲೇಜ್ಗಳಿಗೆ ಡ್ರಾಮಾಸ್ ಹೇಳ್ಕೊಡ್ತಾ ಇದ್ದೆ, ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ. ಸೊ ಇವೆಲ್ಲವೂ ಒಂದಷ್ಟು ಎಕ್ಸ್ಪೀರಿಯೆನ್ಸು ಇವತ್ತು ಡೈರೆಕ್ಟ್ರಾಗಿ ಹೀರೋ ಆಗಿ ಇದ್ದೀನಿ ಸರ್. ಈ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಈ ಸಿನಿಮಾದಲ್ಲೇ ಎಷ್ಟು ಅನುಕೂಲಕ್ಕೆ ಬಂತು? ಮತ್ತು ಈ ಥಿಯೇಟ್ರಿಗೆ ಬರೋರು ಭಾಳ ಜನ ಸಿನಿಮಾ ಅಂತ ಅಂದ್ಕೊಂಡು ಬರ್ತಾರೆ. ಹಂಗೆ ಸಿನಿಮಾ ಅಂದ್ಕೊಂಡು ಥಿಯೇಟ್ರಿಗೆ ಬರೋದು ಒಳ್ಳೇದಾ, ಅಥವಾ ಥಿಯೇಟ್ರ್ ನಿಮ್ಮ ಪಾಡಿ ನೀವು ಕಲೀರಿ, ಸಿನಿಮಾ ನಿಮಗೆ ಕರೆದ್ರೆ ಕರೆಯುತ್ತೆ, ಅಥವಾ ಬೇರೆ ಒಂದು ದಾರಿ ತರಗಳುತ್ತೆ ಅಂತ ಹೇಳ್ತೀರಾ? ಇಲ್ಲ ಸರ್, ಈಗ ನನ್ನ ಅನುಭವದಲ್ಲಿ ಹೆಂಗೆ ಅಂತಂದರೆ, ಇವತ್ತು ಆ್ಯಕ್ಟಿಂಗ್ ಕ್ಲಾಸಸ್ ಇರುತ್ತೆ. ಸೊ ಅದಕ್ಕೆ ದುಡ್ಡು ಕೊಡಬೇಕು, ಲಕ್ಷಾಂತರ ರೂಪಾಯಿ, 1000 ರೂಪಾಯಿ ದುಡ್ಡು ಕೊಡಬೇಕು. ಬಟ್ ರಂಗಭೂಮಿ ಹಂಗಲ್ಲ ಸರ್. ರಂಗಭೂಮಿ ಕಲೆಗೆ ಬೆಲೆ ಕೊಡುತ್ತೆ. ಸೊ ಆ ಕಲೆನ ಇತ್ತು ಅಂತಂದರೆ ನಾವು ರಂಗಭೂಮಿನಲ್ಲಿ ಗುರುತಿಸ್ಕೋತೀವಿ. ಯಾಕಂದರೆ ವರ್ಷಗಟ್ಟಲೆ ಒಂದು ನಾಟಕ ಮಾಡ್ತೀನಿ ಅಂತಂದ್ರೆ 3 ಇಂದ 4 ತಿಂಗಳು ರಿಹರ್ಸಲ್ ಇರುತ್ತೆ, ಡೈಲಿ 2 ಅವರ್ ಇರುತ್ತೆ. ಆದರೆ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋದರೆ 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು ಈ ಥರ ಕೋರ್ಸ್ ಇರುತ್ತೆ, ಆ ಟೈಮಿಂಗ್ಸ್ ಇರುತ್ತೆ. ಸೊ ಪ್ರತಿಯೊಬ್ಬರಿಗೆ ಏನು ಅಂತಂದ್ರೆ ನಟನೆ ಮಾಡಬೇಕು ಅಂತಂದಾಗ, ಅಥವಾ ಡೈರೆಕ್ಷನ್ ಮಾಡಬೇಕು ಅಂದಾಗ ಕಲಿಕೆ ಮುಖ್ಯ. ನಾವು ನೋಡಿ ತಿಳ್ಕೊಬೋದು, ಆದರೆ ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕಾಗಲ್ಲ. ಸೊ ಅದು ಬೇಕು ಅಂತಂದಾಗ ಈ ಥರದ್ದು ಹಿನ್ನೆಲೆಯಲ್ಲಿ ನಾವು ತೊಗೊಂಡ್ರೆ ಇವತ್ತು ನಾವು ಪರ್ಫಾರ್ಮ್ ಮಾಡೋದಕ್ಕೆ ಭಾಳ ಈಸಿ ಆಗುತ್ತೆ. ಯಾಕಂದರೆ ನವರಸ ಅಂದರೆ ಏನು, ನವರಸಗಳು ಎಷ್ಟು ಮುಖ್ಯ, ಯಾವ ಸನ್ನಿವೇಶಕ್ಕೆ ಯಾವ ಥರ ಆ್ಯಕ್ಟ್ ಮಾಡಬೇಕು, ಸೊ ಇದೆಲ್ಲವೂ ಕೂಡ ರಂಗಭೂಮಿ ಹೇಳ್ಕೊಡುತ್ತೆ. ಈಗ ಸಿನಿಮಾಕ್ಕೆ ಬರೋಣ ಸರ್. ಈಗ ರಸಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಈ ನಾನು ಕರುಣಾಕರ ಅನ್ನೋ ಹೆಸರು ಹೆಂಗೆ ಚೂಸ್ ಮಾಡಿದ್ರೆ? ಬಹುಶಃ ನಾಯಕನ ಪಾತ್ರನೂ ಅದೇನೆ, ಕರುಣಾಕರ ಅನ್ಸುತ್ತೆ. ಕರುಣರಸನ ಅದು, ಅಥವಾ ಹೆಂಗೆ ಹೆಸರು ಹುಟ್ಟಿತು ಅಂತ? ಕರುಣಾರಸ, ಶಾಂತರಸ, ಸೊ ಹಾಸ್ಯ ರಸ, 3 ರಸಗಳು ಇರೋವಂಥ ಒಂದು ಸಿನಿಮಾ ಇದು. ಈ ನಾನು ಕರುಣಾಕರ ಸಿನಿಮಾಕ್ಕಿಂತ ಮುಂಚೆ ಬೇರೆ ನೇಮ್ ಇಟ್ಟಿದ್ವಿ, ಅಪ್ಪ ಕಾರ್ ಕೊಡಿಸಿ ಅಪ್ಪ ಪೀಸ್ ಅಂತೇಳಿ. ಇದೆಲ್ಲ ಒಂದಷ್ಟು ನಮ್ಮ ಟೀಮಲ್ಲಿ ಡಿಸ್ಕಷನ್ಸ್ ಎಲ್ಲ ಆದಮೇಲೆ, ಇಲ್ಲ ಬೇಡ ಸ್ವಲ್ಪ ನೇಮ್ ಚೇಂಜ್ ಮಾಡೋಣ ಅಂತ ಅಂದಾಗ ಸಿನಿಮಾದಲ್ಲೇ ಕರುಣಾಕರ ಅನ್ನೋ ಒಂದು ಹೆಸರಿತ್ತು. ಸೊ ಅವಾಗ ಅದು ನಾನು ಕರುಣಾಕರ ಆಗಿ ಇತ್ತು. ಏನು ಇಟ್ಕೊಂಡಿದ್ವಿ ಆ ಹೆಸರು ಸಿನಿಮಾ ಕ್ಲೈಮ್ಯಾಕ್ಸಿಗೆ ಬಳಸ್ಕೊಂಡಿದ್ದೀವಿ.
ಈ ಸಿನಿಮಾದ ಟ್ರೈಲರ್ ಭಾಳ ದಿನಗಳ ಮುಂಚೆನೇ ಸಾಮಾಜಿಕ ಜಾಲತಾಣದಲ್ಲಿ ಲಭ್ಯ ಇದೆ. ಆ ಟ್ರೈಲರೇ ಈ ಸಿನಿಮಾ ಯಾವ ರೀತಿ ಇರ್ಬೋದು, ಹೆಂಗೆ ಇದು ನಿರ್ಮಾಣ ಆಗಿರ್ಬೋದು ಅನ್ನೋದು, ಮತ್ತು ನಿರ್ದೇಶಕರ ಟ್ರೀಟ್ಮೆಂಟ್ ಹೇಗಿದೆ ಅನ್ನೋದು ಸಹ ಆ ಟ್ರೈಲರ್ ಆಲ್ಮೋಸ್ಟ್ ಹೇಳುತ್ತೆ, ಮತ್ತು ವೀಕ್ಷಕರಲ್ಲೂ ಸಹ ಒಂದು ವಿಶ್ವಾಸವನ್ನು ತರುತ್ತೆ. ಆದರೆ ಆ ಟ್ರೈಲರ್ ನೋಡಿದ ತಕ್ಷಣ ಅನಿಸೋದು ಇದು ತಂದೆ ಮತ್ತು ಮಗನ ಸೆಂಟಿಮೆಂಟ್ ಅಂತೇಳಿ ಆ ಟ್ರೈಲರ್ ಹೇಳೋ ಕತೆ ಇದು. ಆ ಕತೆ ಅಲ್ಲೇನಿದೆ ಗೊತ್ತಿಲ್ಲ. ಆದರೆ ಸರ್, ಈಗ ಸಿನಿಮಾದಲ್ಲಿ ತಾಯಿ ಮಗನ ಸೆಂಟಿಮೆಂಟು, ತಾಯಿ ಸೆಂಟಿಮೆಂಟ್ ಇದೆಲ್ಲ ಇದು ಸಿಕ್ಕಾಪಟ್ಟೆ ಪಾಪ್ಯುಲರು, ಮತ್ತು ಸಿಕ್ಕಾಪಟ್ಟೆ ನಿರ್ಮಾಪಕರನ್ನ ನಿರ್ದೇಶಕರನ್ನ ಉಳಿಸಿದಂಥ ಕಂಟೆಂಟ್ ಇದು. ಆದರೆ ತಂದೆಯನ್ನು ಒಂದು ಕಥೆಯ ಒಂದು ಸಿನಿಮಾದ ಕೇಂದ್ರವನ್ನಾಗಿ ಮಾಡಿ ಸಿನಿಮಾವನ್ನು ಮಾಡೋದಿದೆಯಲ್ಲ, ಬಹುಶಃ ಇದು ನೀವು ಫೇಸ್ ಮಾಡಿದ, ನಿರ್ದೇಶಕರಾಗಿ ಫೇಸ್ ಮಾಡಿದ ಮೊದಲನೇ ಚಾಲೆಂಜ್ ಅಂತ ಅನಿಸುತ್ತೆ. ಹೌದು, ಖಂಡಿತ. ನನಗೇನು ಗೊತ್ತಾ ಸರ್, ಲೈಕ್ ಯೂನಿವರ್ಸಲ್ ಸಬ್ಜೆಕ್ಟ್ ಅಂದರೆ ಭಾಳ ಇಷ್ಟಪಡ್ತೀನಿ. ಅಂದರೆ ನಾವು ಮಾಡೋಂಥ ಕತೆ ಎಲ್ರಿಗೂ ಅನ್ವಯ ಆಗಬೇಕು, ಆವಾಗ ಕನೆಕ್ಟ್ ಆಗುತ್ತೆ. ಸೊ ಫ್ಯಾಮಿಲಿ ಆಡಿಯನ್ಸು ನಾವು ಅವಾಗ ಹಳೆಯ ಕಾಲದಲ್ಲಿ ರಾಜ್ಕುಮಾರ್ ಸರ್ ಇರ್ಬೋದು, ವಿಷ್ಣು ಸರ್ ಇರ್ಬೋದು, ಅಂಬರೀಷ್ ಸರ್ ಇರ್ಬೋದು, ರವಿಚಂದ್ರನ್ ಸರ್, ಇವರೆಲ್ಲವೂ ಕೂಡ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಒಂದು ಸಿನಿಮಾ. ಸೊ ಇತ್ತೀಚೆಗೆ ಪುನೀತ್ ಸರ್ ಕೂಡ ಅದೇ ಥರ ಮಾಡ್ತಾಯಿದ್ರು. ನನಗೂ ಎಲ್ಲೋ ಒಂದು ಕಡೆ ಫೀಲ್ ಇತ್ತು, ಒಂದು ಫ್ಯಾಮಿಲಿ ಆಡಿಯನ್ಸ್ ಮಾಡಬೇಕು, ಫ್ಯಾಮಿಲಿ ಕಂಟೆಂಟ್ ತೊಗೊಬರ್ಬೇಕು. ಅಫ್ಕೋರ್ಸ್ ತಾಯಿ ಬಗ್ಗೆ ತುಂಬ ಬಂದಿದ್ದೀವಿ, ನೋಡಿದ್ದೀವಿ. ಬಟ್ ತಂದೆ ಅದರ ಒಂದು ಪಾತ್ರ ಆಗ್ತಾಯಿದ್ರು ಆ ತಾಯಿ ಸೆಂಟಿಮೆಂಟ್ ಸಿನಿಮಾದಲ್ಲಿ. ಬಟ್ ಇಲ್ಲಿ ತಂದೆಯ ಒಂದು ಪಾತ್ರ ಮತ್ತು ಗಂಡ ಹೆಂಡತಿ ಬಾಂಧವ್ಯ ಎರಡನ್ನೂ ಕೂಡ ಹೇಗೆ ಅನ್ನೋದನ್ನು ನಾನು ತೋರಿಸ್ಬೇಕಾಗಿತ್ತು. ಆಮೇಲೆ ಆ ಸಬ್ಜೆಕ್ಟು ನಾನು ತುಂಬ ಹತ್ರದಲ್ಲೇ ನೋಡಿದಾಗ ಇದೆಲ್ಲೋ ಒಂದು ಕಡೆ ಕನೆಕ್ಟ್ ಆಗುತ್ತೆ ಅಂತ ಶುರು ಆಯಿತು. ಒಂದಷ್ಟು ಜನಕ್ಕೆ ಹೇಳಿದಾಗ ಇಲ್ಲ ನನ್ನ ಮನೆದೇ ಸಬ್ಜೆಕ್ಟು, ಸೊ ನಾನು ಆ ಫೀಲ್ ಅನುಭವಿಸ್ತಾ ಇದ್ದೀನಿ ಅಂತ ಒಬ್ಬ ಫಾದರ್ಸ್ ಹೇಳೋರು. ಮದರ್ಗೆ ಹೇಳ್ದಾಗ ಏನಂದ್ರೆ ಇಲ್ಲ ನಮ್ಮ ಮನೆಯವರು ಹಿಂಗೆ ಮಾಡ್ತಾಯಿದ್ರು. ಸೊ ಅದೆಲ್ಲ ಒಂದು ಕಡೆ ಅಪ್ಪನ ಕಡೆ ವಾಲಕ್ಕೆ ಶುರು ಆಯಿತು. ಸೊ ಓವರಲ್ಲೂ ಬಂದಾಗ ಪ್ರತಿಯೊಬ್ಬರಿಗೆ ಕೇಳಿದಾಗ ನಾನು ನಮ್ಮ ಅಪ್ಪಂಗೆ ಏನೋ ಕೇಳಿದೆ. ಯಾಕಂದರೆ ಯೂಶ್ವಲಿ ಮಕ್ಕಳು ಕೇಳೋದು ಅಪ್ಪಂಗೆ, ಅದು ಕೊಡಿಸು ಇದು ಕೊಡಿಸು ಅಂತೇಳಿ. ತಾಯಿಂದ್ರೆ ಕಮ್ಮಿ, ಭಾಳ ಕಮ್ಮಿ. ಆವಾಗ ಏನಾಗುತ್ತೆ, ನನ್ನ ಮನೇಲೂ ನನ್ನ ಮಕ್ಕಳು ಅಪ್ಪ ಅದು ಕೊಡಿಸು ಇದು ಕೊಡಿಸು ಅನ್ನೋ ಒಂದು ಟಾರ್ಚರ್ ಇತ್ತಲ್ಲ, ಆ ಟಾರ್ಚರ್ನೇ ಒಬ್ಬ ಫಾದರ್ಗೆ ಎಲ್ಲೋ ಒಂದು ಕಡೆ ಒಂದು ಚಿಕ್ಕದಾದರೆ ತಂದು ಕೊಡ್ಬೋದು, ದೊಡ್ಡದಾದರೆ ಅವನಿರೋ ಒಂದು ಸಂಪಾದನೆಯಲ್ಲಿ ಅವನು ಹಾಸಿಗೆ ಇದ್ದಷ್ಟು ಕಾಲು ಚಾಚುನಾಗೆ ಅವನ ಕೈಲಿ ಸಂಪಾದನೆ ಎಷ್ಟಿದೆ ಅಷ್ಟೇ ಫುಲ್ಫಿಲ್ ಮಾಡಬೇಕು. ಅದು ಜಾಸ್ತಿ ಕೇಳಿದಾಗ ಎಲ್ಲೋ ಒಂದು ಕಡೆ ಆಗಲ್ಲ. ಬಟ್ ಮಗು ಆಸೆ ಪಟ್ಟಾಗ ಅದು ಕೊಡಿಸ್ಲೇಬೇಕು ಅನ್ನೋ ಒಂದು ಫೀಲು. ಆ ಮಗು ದೊಡ್ಡದಾದ್ಮೇಲೆ ಅದನ್ನು ಅನುಭವಿಸೋಕ್ಕಾಗಲ್ಲ. ಸೊ ಈ ತಾಟು ಶುರು ಆದಮೇಲೆ ಅಪ್ಪನ ಜವಾಬ್ದಾರಿ ಎಷ್ಟು, ಯಾಕೆಂದರೆ ಅಪ್ಪ ಹುಟ್ಟಿದ ಮೇಲೆ ಕಮಿಟ್ಮೆಂಟ್ ಶುರು ಆಗುತ್ತೆ. ಸೊ ಒಂದು ಗಂಡು ಮಗು, ಈಗ ಹೆಣ್ಣು ಮಗು ಹುಟ್ಟಿದ್ರೆ ಲಕ್ಷ್ಮಿ ಅಂತಾರೆ, ಅದು ಗಂಡು ಮಗು ಹುಟ್ಟಿದ ತಕ್ಷಣ ಕಮಿಟ್ಮೆಂಟ್ ಶುರು ಆಯಿತು. ಅವನು ಸಾಯೋವರೆಗೂ ಕೂಡ ಅವನ ಮಕ್ಕಳು, ಹೆಂಡ್ತಿ, ಮನೆ, ಅದು ಇದು ಎಲ್ಲವನ್ನು ಪ್ರತಿಯೊಂದು ಮಾಡ್ಕೊಂಡಿರ್ಬೇಕು. ಸೊ ಅಪ್ಪನ ಜವಾಬ್ದಾರಿ ಅಷ್ಟಿರುತ್ತೆ. ಸೊ ಹಾಗಾಗಿ ಅಪ್ಪನ ಫೀಲು ಹೇಗೇನಾದ್ರು ಒಂದು ಪ್ರೆಸೆಂಟೇಷನ್ಸ್ ಕೊಟ್ಟಾಗ ಅಪ್ಪನ ಮೇಲೆ ಒಂದಷ್ಟು ಗೌರವ, ಪ್ರೀತಿ ಜಾಸ್ತಿ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಕೇಳೋದು ಕಮ್ಮಿ ಆಗುತ್ತೆ. ಯಾಕಂದರೆ ಈಗ ನಾವು ಸಿನಿಮಾಗಳು ಶೋ ಮಾಡಿ ಹಲವಾರು ರಿವ್ಯೂಸ್ ಏನು ಬರ್ತಾ ಇದೆ, ಅಪ್ಪನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಅಪ್ಪನ ಕೇಳೋದಿಲ್ಲ, ನಾನು ನಮ್ಮ ಅಪ್ಪನ ತಗೊಡ್ತೀನಿ ಅನ್ನೋ ಒಂದು ಫೀಲ್ ಬರ್ತಾ ಇದೆ. ಈ ಕರುಣಾಕರ ಅನ್ನುವಂಥ ಪಾತ್ರ ಇದೆಯಲ್ಲ, ಇದನ್ನ ಒಬ್ಬ ಕತೆಗಾರ ಈ ಪಾತ್ರವನ್ನ ಕಟ್ಟಬೇಕಾದ್ರೆ, ಒಬ್ಬ ನಟ ಈ ಪಾತ್ರವನ್ನ ರೂಪಿಸ್ತಾ ಇರಬೇಕಾದ್ರೆ, ಮತ್ತೆ ಇದೆಲ್ಲ ಆದ್ಮೇಲೆ ಒಬ್ಬ ಪ್ರೇಕ್ಷಕನಾಗಿ ಆ ಪಾತ್ರವನ್ನು ನೋಡ್ತಾ ಇರ್ಬೇಕಾದ್ರೆ, ಬಹುಶಃ ಈ ಮೂರನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ. ಹಾಗಾಗಿ ಈ ಪಾತ್ರ ನಿಮಗೆ ಯಾವ್ಯಾವ ಹಂತದಲ್ಲಿ ಹೇಗೆ ಅನಿಸ್ತದೆ ಸರ್ ಇದು ಕರುಣಾಕರ ಪಾತ್ರ? ಸೊ ಕರುಣಾಕರ ಆಲ್ಮೋಸ್ಟ್ ನಂದೇ ನಾನು ತಗೊಂಡಿದ್ದೀನಿ ಅನ್ನೋ ಒಂದು ಫೀಲು. ಯಾಕೆಂತಂದರೆ ಏನೊಬ್ರು ಫಾದರ್ಸ್ ನೋಡ್ತಾರೆ, ಈಗ ನಾನು ನಮ್ಮ ಅಪ್ಪನ ನೋಡಿದೆ, ನಾನು ಅಪ್ಪ ಆದ್ಮೇಲೆ ನಾನು ಅಪ್ಪನ ಫೀಲ್ ನಾನು ತೊಗೊಂಡೆ. ಫ್ರೆಂಡ್ ಸರ್ಕಲ್ ನೋಡಿದ್ದೀನಿ ಫಾದರ್ಸ್ ಫೀಲ್ ಎಲ್ಲ ಹೇಗೆ. ಆಮೇಲೆ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಕೂಡ ನನಗೆ ಹೆಂಗೆ ಔಟ್ಪುಟ್ ಹೆಂಗೆ ಬರುತ್ತೆ, ಆಡಿಯನ್ಸ್ ಹೆಂಗೆ ಕನೆಕ್ಟ್ ಆಗ್ತಾರೆ, ಸೊ ನಾನು ಇದನ್ನ ಇಟ್ಕೊಂಡು ಇಮ್ಯಾಜಿನೇಷನ್ ಇಟ್ಕೊಂಡು ನಾನು ಮಾಡೋದು. ನನಗೆ ಅನಿಸಿದ ತಕ್ಷಣ ನಾನು ರಫ್ ಆಗಿ ರೆಡಿ ಮಾಡ್ಕೋತೀನಿ, ಅದನ್ನು ಮತ್ತೆ ಅನಲೈಸ್ ಮಾಡ್ಕೊಂಡು ಹೋಗ್ತೀನಿ. ಈ ಸೀನ್ ಬರೆದಿದ್ದೀನಿ, ಇದಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ, ಇದಕ್ಕೆ ಪರ್ಫಾರ್ಮೆನ್ಸ್ ಹೇಗೆ ಬೇಕು, ಇದಕ್ಕೆ ಡೈಲಾಗ್ ಹೇಗೆ ಬೇಕು, ಈ ಡೈಲಾಗ್ ಕೊಟ್ಟರೆ ಹೇಗೆ ಕನೆಕ್ಟ್ ಆಗ್ತಾರೆ. ಸೊ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಟನೆ ಪ್ಲಸ್ಸು ಆಡಿಯನ್ಸಿಗೆ ಹೆಂಗೆ ತಲುಪಿಸ್ಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದ್ದೆ. ಸೊ ಅವಾಗ ಅದು ಈಸಿ ಆಗ್ತಾ ಹೋಗೋದು ನನಗೆ. ಈ ನಾನು ಕರುಣಾಕರ ಸಿನಿಮಾದಲ್ಲಿ ಈ ತಂದೆಯನ್ನೇ ಕೇಂದ್ರವಾಗಿ ಇಟ್ಕೊಂಡಂಥ ಸಿನಿಮಾ ಅದೆಲ್ಲ ಓಕೆ. ಆದರೆ ಪ್ರೇಕ್ಷಕರಿಗೆ ಅದನ್ನು ತಲುಪಿಸ್ಬೇಕಾದ್ರೆ ಇನ್ನೂ ಬೇರೆ ಬೇರೆ ಅಲಂಕಾರಗಳನ್ನು ಮಾಡಬೇಕಾಗತ್ತೆ, ಬೇರೆ ಬೇರೆ ಎಲಿಮೆಂಟ್ಸ್ಗಳನ್ನು ಜೋಡಿಸ್ಬೇಕಾಗತ್ತೆ. ಒಂದು ಹಾಡು ಅಥವಾ ಮತ್ತೊಂದು ಬೇರೆ ಹಾಸ್ಯ ಅದೊಂದು ಇದ್ದೇ ಇರುತ್ತೆ ಅದ್ರ ಜೊತೆಗೆ. ಇವೆಲ್ಲವನ್ನು ಈ ಕತೆಗೆ ಪೂರಕವಾಗಿ ಜೋಡಿಸ್ಬೇಕಲ್ಲ ಸರ್. ಆ ಸಂದರ್ಭದಲ್ಲಿ ನಿರ್ದೇಶಕನಾಗಿ ನೀವು ಎದುರಿಸಿದಂಥ ಸವಾಲುಗಳೇನು? ಸವಾಲು ಅಂತ ಏನಿಲ್ಲ ಸರ್, ಬಟ್ ನನಗೇನಾದ್ರೆ ಸ್ಕ್ರಿಪ್ಟು ಮಾಡ್ಬೇಕಾದ್ರೆ ಭಾಳ ಈಸಿ ಮತ್ತು ಕಾಮಿಕ್ ಆಗಿ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗುತ್ತೆ ಅನ್ನೋ ಒಂದಿತ್ತು. ಸೊ ಹೀಗೆ ನಿಮ್ಮ ಶಿವಮೊಗ್ಗದಲ್ಲಿ ಜಾನ್ ಭರತ್ ಅಂತ ಹೇಳಿ ನನಗೆ ಕ್ಲಬ್ ಹೌಸಲ್ಲಿ ಪರಿಚಯ ಆದರು. ಅವರಿಗೆ ಕತೆದೊಂದು ಲೈನ್ ಹೇಳಿದೆ, ಅವ್ರಿಗೂ ನನಗೂ ಮುಖ ಪರಿಚಯ ಇಲ್ಲ. ಅವರು ಆ ಕತೆ ಕೇಳಿದ ತಕ್ಷಣ ತುಂಬ ಚೆನ್ನಾಗಿದೆ ಇದು ಲೈನು,
ಸೊ ಇದಕ್ಕೆ ಸಾಂಗ್ ಮಾಡಬೇಕು ಅಂತ. ಸೊ ಅವಾಗ ನಾನು ಏನು ಮಾಡಿದೆ, ಈಗ ನಾನು ಮ್ಯೂಸಿಕ್ ಡೈರೆಕ್ಟರ್ಗೆಲ್ಲ ಮಾತಾಡಿದ್ದೆ, ಅವ್ರಿಗೆ ಹೇಳಿದೆ ನನ್ನ ಮಗ ಏನೋ ಅವ್ನು ಕೇಳ್ತಾ ನಂಗೆ ಕೊಡ್ಸೋಕ್ಕಾಗಲ್ಲ, ಆ ಸಿಚುವೇಶನ್ ಮೇಲೆ ಒಂದು ಸಾಂಗ್ ಮಾಡೋಣ ಅಂತ. ಸೊ ಅವಾಗ ಶುರು ಆಯ್ತು, ಅಪ್ಪಪ್ಪ ನೀನು ನನಗೆ ಏನು ಕೊಡ್ಸಲ್ಲ, ನಾನಂದರೆ ನಿಂಗೆ ಒಂಚೂರು ಪ್ರೀತಿನೇ ಇಲ್ಲ, ಯಾವಾಗಲೂ ಹೀಗೇನೆ ಏನು ಕೇಳಿದ್ರು ನೋ ಅಂತೀರ. ಸೊ ಆಬ್ವಿಯಸ್ಲಿ ಅದು ನಾನು ಸಮ್ಟೈಮ್ ಈಗಲೂ ಕೂಡ ನನ್ನ ಮಗಂಗೆ ಹಂಗೆ ಮಾಡ್ತಾ ಇರ್ತೀನಿ. ಸೊ ಹೀಗೆ ಸಾಹಿತ್ಯಗಳು ಆ ಸಿನಿಮಾಗೆ ಪೂರಕವಾಗಿ ಸಿಚುವೇಶನ್ ತಕ್ಕಂತೆ ಸಿನಿಮಾದಲ್ಲಿ 6 ಸಾಂಗ್ ಇದೆ. ಇಲ್ಲೆಲ್ಲೋ ಒಂದು ಕಡೆ ತೂರಕ್ಕೇನೋ ಒಂದು ಸಾಂಗ್ ಇಲ್ಲ. ಸೊ ರೋಹಿಸ್ ಅವರು ಮ್ಯೂಸಿಕ್ ಮಾಡಿದ್ರು, ಜಾನ್ ಭರತ್ ಮ್ಯೂಸಿಕ್ ಕಂಪೋಸರು ಮತ್ತು ಸಿಂಗರು ಮತ್ತು ಸಾಂಗ್. ಯಾವ ಹಾಡುಗಳು ಸಹ ಇಂಥ ಟೈಮಲ್ಲಿ ಹಾಡಬೇಕಿತ್ತ ಅಂತ ಅನ್ಸಂಗಿಲ್ಲ. ಇಲ್ಲ ಸರ್, ಆ ಸಿಚುವೇಶನ್ಗೆ ಡಿಮ್ಯಾಂಡ್ ಮಾಡುತ್ತೆ. ಯಾಕೆಂದ್ರೆ 10 ಸನ್ನಿವೇಶ ಮಾಡಿ ನಾನು ತೋರಿಸೋ ಬದಲು 3 ನಿಮಿಷದಲ್ಲಿ ಅಷ್ಟೊಂದು ನಾನು ತೋರಿಸ್ಬೋದು. ಯಾಕೆಂದ್ರೆ ಕೆಲವೊಂದನ್ನ ಸಾಂಗಲ್ಲೇ ನಾವು ತೋರಿಸ್ಬೇಕಾಗುತ್ತೆ, ಕೆಲವೊಂದು ಸನ್ನಿವೇಶದಲ್ಲಿ ತೋರಿಸ್ಬೇಕಾಗುತ್ತೆ. ಸಿಚುವೇಶನ್ ಸಾಂಗು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗುತ್ತೆ. ಸೊ ಇವತ್ತು ಪ್ರತಿಯೊಂದು ಮಕ್ಳನ್ನು ಕೂಡ ಈಗ ಅಪ್ಪಪ್ಪ ನೀನಂಗೇನು ಕೊಡ್ಸಲ್ಲ ಅಂತಂದ್ರೆ ಹೆಣ್ಣು ಮಕ್ಕಳೆಲ್ಲ ಏನು ಮಾಡ್ತಾರೆ, ಅಮ್ಮಮ್ಮ ನೀನು ನಂಗೆ ಏನು ಕೊಡ್ಸಲ್ಲ ಅಂತ ಹೇಳಿ ಅವರು ತಾಯಂದರಿಗೆ ಟಾರ್ಚರ್ ಕೊಡ್ತಿದ್ದಾರೆ. ಸೊ ಈ ರೀತಿ ಪೂರಕವಾಗಿ ನಮಗೆ ಸಾಂಗ್ ಸಿಚುವೇಶನ್ ಎಲ್ಲವೂ ಕೂಡ. ಈಗ ಸರ್ ಸಿನಿಮಾ ರಿಲೀಸ್ ಆಗಿದೆ, ಬೆಂಗಳೂರು, ಮೈಸೂರು ಮತ್ತು ಕರ್ನಾಟಕದ ಭಾಳಷ್ಟು ಕಡೆ ಈ ಸಿನಿಮಾ ಈಗಾಗಲೇ ಪ್ರದರ್ಶನ ಕಾಣ್ತಾ ಇದೆ. ಈಗ ಪ್ರೇಕ್ಷಕರ ಪ್ರತಿಕ್ರಿಯೆ ಹೇಗಿತ್ತು ಅದನ್ನು ನೋಡಿದವರು? ನಾನು ನೋಡಿದೆ, ಕೆಲವೊಂದು ರಿವ್ಯೂಸ್ಗಳು ನೋಡಿದೆ, ಮಕ್ಕಳು ಕಣ್ಣೀರು ಹಾಕ್ತಾ ಇರೋದನ್ನು ಕೆಲವೊಂದನ್ನು ನೋಡಿದೆ. ದೊಡ್ಡವರು ಸಹ ಅವ್ರ ತಂದೆಯನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಿದ್ದು, ತುಂಬ ಎಮೋಷನಲ್ ಆಗಿ ಕನೆಕ್ಟ್ ಆಗಿದೆ ಅಂತ ರಿವ್ಯೂಸ್ಗಳು ನೋಡಿದರೆ ಗೊತ್ತಾಗ್ತಾ ಇದೆ. ಆದರೆ ಅದಕ್ಕಿಂತ ಜಾಸ್ತಿ ಪ್ರೇಕ್ಷಕರು ನಿಮ್ಮ ಜೊತೆ ಸಂವಾದ ಮಾಡಿರ್ತಾರೆ. ಹೇಗಿದೆ ರಿವ್ಯೂಸ್? ಸೂಪರ್ ಸರ್, ಅದ್ಭುತ. ನಾನು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಯಾಕೆಂತಂದರೆ ನಾವು ಸಿನಿಮಾ ಮಾಡ್ತಾನೆ ಎಡಿಟ್ ಆಗಿ ಔಟ್ಪುಟ್ ತರೋವರೆಗೂ 100 ಸಲ ಸಿನಿಮಾ ನೋಡಿರ್ತೀವಿ, ನಮ್ಮ ಜಡ್ಜ್ಮೆಂಟಾಗಿ ಹೋಗಿರುತ್ತೆ. ಪ್ರೀಮಿಯರ್ ಶೋ ಟ್ರೈಲರ್ ಬಿಟ್ಟಾಗ ಬಂದಂಥ ಒಂದು ಪ್ರತಿಕ್ರಿಯೆ ಇದೆಯಲ್ಲ, ಯಾಕಂದರೆ ಬಂದಿದ ತಕ್ಷಣ ಎಲ್ರಿಗೂ ನಾವು ಸೆಂಡ್ ಮಾಡಿಬಿಡ್ತೀವಿ. ಸೆಂಡ್ ಮಾಡಿದ ತಕ್ಷಣ ಚೆನ್ನಾಗಿದೆ ಚೆನ್ನಾಗಿಲ್ಲ ಅವತ್ತೇ ಬಂದುಬಿಡುತ್ತೆ. ಅದಾದಮೇಲೆ ಒಂದು ವೀಕ್ ಆದಮೇಲೆ ಪ್ರೀಮಿಯರ್ ಶೋ ಮಾಡಿದ್ವಿ, ಅವತ್ತು ಗೆದ್ವಿ ಸರ್. ಟ್ರೈಲರ್ಲಿ ಸ್ವಲ್ಪ ಮಟ್ಟಿಗಿದ್ವಿ, ಪ್ರೀಮಿಯರ್ ಶೋ ಮಾಡಿದಾಗ ಇನ್ನೂ ಗೆದ್ವಿ. ಅಲ್ಲಿಂದ ಶುರುವಾಗಿ ಜರ್ನಿ ಇವತ್ತವರೆಗೂ ಕೂಡ ಪ್ರತಿ ಮೈಸೂರಲ್ಲಿ ಹೌಸ್ಫುಲ್ ಹೋಗ್ತಾ ಇದೆ ಸರ್, ಪ್ರತಿ ಶೋ. ಬೆಂಗಳೂರಲ್ಲಿ ಹೋಗ್ತಾ ಇದೆ, ಹಾಸನಲ್ಲಿ ಹೋಗ್ತಾ ಇದೆ, ಶಿವಮೊಗ್ಗದಲ್ಲೂ ಒಂದಷ್ಟು ಹೋಗ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ ಸರ್ ರಿವ್ಯೂಸು ಮತ್ತು ಕಂಟೆಂಟು. ಸೂಪರ್ ಚೆನ್ನಾಗಿದೆ ಅಂತ ಹೇಳಲ್ಲ ಸರ್, ಅವರಲ್ಲಿ ಒಬ್ಬ ಕರ್ಣಕಾರ ಕಾಣಿಸ್ತಾ ಇದ್ದಾರೆ. ಆ ಕರ್ಣಕಾರನ ನೆನಪು ಮಾಡಿಕೊಂಡು ಅವ್ರವ್ರ ಫ್ಯಾಮಿಲಿ ಬಗ್ಗೆ ನೆನಪು ಮಾಡಿಕೊಂಡು ಅನುಭವಿಸಿ ರಿವ್ಯೂಸ್ ಕೊಡ್ತಾ ಇದ್ದಾರೆ, ಅನುಭವಿಸಿ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕೆಂತಂದರೆ ಕಣ್ಣೀರು ಸುಮ್ಮನೆ ಹಾಕ್ಸೋಕ್ಕಾಗಲ್ಲ ಸರ್. ಇಲ್ಲ, ನಿಜವಲ್ಲೂ ಕೆಲವೊಂದು ರಿವ್ಯೂಸ್ಗಳು ಥಿಯೇಟ್ರಿಂದ ಹೊರಗೆ ಕಾಲಿಡ್ತಾ ಇದ್ದಂಗೆ ಇರ್ತವೆ ರಿವ್ಯೂಸ್ಗಳು 100 ಡೇಸ್ ಸೂಪರ್ ಸಕ್ಸಸ್ ಅಂತೇಳಿ. ಬಟ್ ಆ ಥರದ ರಿವ್ಯೂಗಳು ಇದಕ್ಕೆ ಖಂಡಿತವಾಗಲೂ ಬಂದಿಲ್ಲ, ತುಂಬ ಗಂಭೀರವಾದ ರಿವ್ಯೂಸ್ ಬಂದಿದೆ. ಬಟ್ ನಿಮಗೆ ಇದನ್ನು ತಗೊಂಡಾಗ ಮತ್ತು ಈ ಸಿನಿಮಾ ರಿಲೀಸ್ ಮಾಡ್ಬೇಕಾದ್ರೆ ಯಾವ ಕ್ಷಣದಲ್ಲಾದರೂ ನೀವು ಆತಂಕನ ಎದುರಿಸಿದ್ದೀರಿ ಅಂತ? ಹಿಂಗೆ ನನಗೊಂದು 3-4 ಡೇಸ್ ನಿದ್ದೆನೇ ಬರ್ತಿರಲಿಲ್ಲ ಸರ್. 4 ಗಂಟೆಗೆ ಎಚ್ಚರಿಕೆ ಆಗೋದು, ಇನ್ನು 4 ದಿವಸ ಇದೆ, ಇನ್ನು 3 ದಿವಸ ಇದೆ. ಯಾಕಂದರೆ ನಮಗೇನಂದ್ರೆ ಈ ಫೈನಲ್ ಎಕ್ಸಾಮ್ ಇದ್ದಂಗೆ ಸರ್, ಇದು 7 ಡೇಸ್ ಏನಿರುತ್ತೆ 7 ಸಬ್ಜೆಕ್ಟ್ ಇದ್ದಂಗೆ ನಮಗೆ ಫೈನಲ್ ಎಕ್ಸಾಮ್ ಇದ್ದಂಗೆ. ಹೆಂಗೆ ಜನ ತಗೋತಾರೆ, ಅಬ್ವಿಯಸ್ಲಿ ನಾವು ಮಾಡಿರೋ ಸಿನಿಮಾ ನಮ್ಗೆ ಇಷ್ಟನೇ ಆಗಿರುತ್ತೆ ಪ್ರತಿಯೊಬ್ಬರಿಗೂ. ಬಟ್ ಆಡಿಯನ್ಸ್ ಹೆಂಗೆ ತಗೋತಾರೆ ಸಿನಿಮಾಗಳನ್ನ, ಅವರು ತಗೊಳ್ಳಿಲ್ಲ ಅಂತಂದ್ರೆ ನಮ್ಮ ಲೈಫ್ ಹೇಗೆ, ನೆಕ್ಸ್ಟ್ ಕೆರಿಯರ್ ಹೇಗೆ, ಭಾಳ ಟೆನ್ಷನ್ ಆಗುತ್ತೆ, ನಿದ್ದೆ ಬರಲ್ಲ, ರಾತ್ರಿ ಮಲಗೋದೇಟು ಬೆಳಗ್ಗೆ ಬೇಗ ಹೇಳ್ತೀವಿ. ಸೊ ಆ ಥರ ತುಂಬ ಆತಂಕ ಆಯಿತು. ಬಟ್ ಅದು ಪ್ರೀಮಿಯರ್ ಶೋ ಆಗಿದ ತಕ್ಷಣ ಬಂದಿದ್ದ ರೆಸ್ಪಾನ್ಸು, ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಯಾರು ಕೂಡ ಸುಳ್ಳು ಹೇಳಿಲ್ಲ ಸರ್, ಚೆನ್ನಾಗಿದೆ ಸಿನಿಮಾ. ಆ ಟ್ರೈಲರಲ್ಲಿ ಒಂದು ಸಸ್ಪೆನ್ಸ್ ಇದೆ, ಆ ಮಗು ಏನು ಕೇಳುತ್ತೆ ತಂದೆನ ಅಂತೇಳಿ ಟ್ರೈಲರಲ್ಲಿ ಗೊತ್ತಾಗಲ್ಲ. ಹೌದು, ಆ ಮಗು ಏನು ಕೇಳುತ್ತೆ ಅನ್ನೋದನ್ನ ಬಹುಶಃ ಥಿಯೇಟ್ರಲ್ಲಿ ಹೋಗಿ ಅದು ಏನು ಕೇಳುತ್ತೆ, ಏನು ಸಿಕ್ತು, ಏನು ಅಪ್ಪ ಕೊಟ್ಟಿದ್ದೇನು, ಹೆಂಡತಿಗೆ ಸಿಕ್ಕಿದ್ದೇನೋ ಅಂತ ನೋಡೋದ್ರಲ್ಲೇ ಆ ಪ್ರೇಕ್ಷಕರಿಗೆ ಒಂದು ರೀತಿ ಅದು ಎಮೋಷನಲ್ ಕನೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಸರ್, ಈ ಥರದ ಚಾಲೆಂಜ್ಗಳನ್ನು ಇನ್ನೂ ತಗೋಬೇಕು ಅಂತ ಅನಿಸ್ತಾ ಇದೆಯಾ? ಖಂಡಿತ ಸರ್, ನನಗದೇ ಯೂನಿವರ್ಸಲ್ ಸಬ್ಜೆಕ್ಟ್ ಬಹಳ ಇಷ್ಟ. ನನಗಿಷ್ಟ ಆಗ ನಾನು ಸಿನಿಮಾ ಮಾಡೋಕ್ಕೋಗಲ್ಲ ಸರ್, ಜನಕ್ಕೆ ಇಷ್ಟ ಆಗ ಸಿನಿಮಾ ಮಾಡಬೇಕು. ಆವಾಗ ನಾವು ಜನರ ಮನಸ್ಸಲ್ಲಿ ಕೂತ್ಕೋತೀವಿ. ಅದು ಹೌದು ಅಂದಾಗಲೇ ನಾವು ಇವತ್ತು ಇಲ್ಲಿ ಬಂದು ಕೂರ್ತೀವಿ ಸರ್. ಇಲ್ಲ ಅಂತಂದರೆ ಒಂದೇ ದಿವಸಕ್ಕೆ ಫಸ್ಟ್ ಶೋನಲ್ಲೇ ಅದು ಸಿನಿಮಾ ಹೋಯ್ತು ಅಂತ ನಾವು ಎಲ್ಲ ಹೋದಂಗೆ ಸರ್. ಆದರೆ ಭಾಳ ಜನ ನಿರ್ದೇಶಕರು ಜನರನ್ನ ತಪ್ಪಾಗಿ ರೀಡ್ ಮಾಡ್ತಾರೆ. ಜನ ಇಂಥದ್ದು ಬೇಕು ಅಂತ ಕೇಳ್ತಾರೆ, ನಾವು ಇಂಥದ್ದು ಕೊಡೋಣ ಅಂಥೇಳಿ ಮಚ್ಚು, ರಕ್ತ, ಕತ್ಲು ಇಂಥವೆಲ್ಲ ತೆಗೆದುಕೊಂಡು ಬಂದು ಜನ ಇಂಥದ್ದು ಯೋಚನೆ ಮಾಡ್ತಾರೆ, ಹೀಗೆ ಯೋಚನೆ ಮಾಡ್ತಾರೆ. ಈ ಜನನ ತಪ್ಪು ಜಡ್ಜ್ ಮಾಡ್ತೀರಾ ಸರ್? ಜನ ಹೆಂಗೆ ಲೈಕ್ ಅಂತಂದರೆ ಎಲ್ಲವನ್ನೂ ತಗೊಳ್ಳಲ್ಲ ಸರ್.
ನಿಮಗೆ ಕೆಲವೊಂದು ಪದಾರ್ಥ ಅವ್ನಿಗೆ ಇಷ್ಟ ಆದಾಗ ತಗೋತಾರೆ, ಇಷ್ಟ ಆಗಲಿಲ್ಲ ಅಂತ ಅಂದರೆ ಪಕ್ಕ ಏನೇ ಇಟ್ಟರು ಕೂಡ ಅವ್ರು ತಗೊಳ್ಳೋದಿಲ್ಲ. ಲಾಂಗು ಮಚ್ಚು ಅದು ಇತ್ತು ಸರ್, ಹೋಮ್ ಸಿನಿಮಾ ಇರ್ಬೋದು, ಸೂಪರ್ ಡೂಪರ್ ಇಟ್ಟದು ತಪ್ಪಲ್ಲ ಅದು. ಆ ಸಿನಿಮಾದಲ್ಲಿ ಬರೀ ಲಾಂಗು ಮಚ್ಚು ಅಲ್ಲ, ಬರೀ ರಕ್ತ, ಬರೀ ಲಾಂಗು ಮಚ್ಚು ಅಲ್ಲ, ಜೊತೆಗೆ ಏನ್ ತೋರಿಸ್ಕೊಡ್ತೇವೆ ಅಂತ ಸನ್ನಿವೇಶಗಳು, ಮೆಸೇಜ್ಗಳು, ಎಸೆನ್ಸ್ ಏನಿರುತ್ತೆ ಅದರಲ್ಲಿ, ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಆದರೆ ನಮ್ಮ ಸಮ್ಟೈಮ್ ಹೇಗಾಗುತ್ತೆ ಅಂತ ಸರ್, ಒಂದು ಹೂವು ಬೆಳೆಸ್ತಾರೆ, ಆ ಹೂವಾಗೆ ಭಾಳ ಬೇಡಿಕೆ ಬರುತ್ತೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ಅವರೆಲ್ಲ ಅದೆಲ್ಲ ಬಿಟ್ಬಿಟ್ಟು ಆ ಹೂವನ್ನೇ ಏನೋ ಬೆಳೆಸೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಅದು ಬಿಟ್ಟು ಬೇರೆ ಬೇರೆ ಡಿಫ್ರೆನ್ಸಸ್ ಕೊಡಬೇಕು. ಸೊ ಇವತ್ತು ನಮ್ಮ ಸಿನಿಮಾಗೆ ಹೇಗೆ ರೆಸ್ಪಾನ್ಸ್ ಬರ್ತದೆ, ಯಾಕಂದರೆ ಸರ್ ನನ್ನ ಸಿನಿಮಾ ರಿಲೀಸ್ ಆದಾಗ ಒಂದು 6 ಇಂದ 8 ಸಿನಿಮಾ ರಿಲೀಸ್ ಆಯಿತು ಸರ್. ಜನ 8 ಸಿನಿಮಾನು ನೋಡಿರ್ತಾರೆ ಕೆಲವರು. ಆ 8 ಸಿನಿಮಾ ಬೆಟರ್ ಯಾವುದು, ಬೆಸ್ಟ್ ಯಾವುದು ಅಂತಂದಾಗ ನಾನು ಕರ್ಣ, ಈವನ್ ಚಾಟ್ ಜಿಪಿಟಿಲು ಕೂಡ ಈ ವಾರದ ಬೆಸ್ಟ್ ಸಿನಿಮಾ ಅಂತಂದ್ರೂ ಕೂಡ ನಾನು ಕರ್ಣಾಟಕ ಬರ್ತಾ ಇದ್ದೆ. ಅದು ಒಬ್ಬರು ಆಡಿಯನ್ಸು ಅದು ನೋಡಿ ಸಿನಿಮಾ ನೋಡಿದ್ದಾರೆ. ಅಂದರೆ ಹಲವಾರು ಥರದ ಸಿನಿಮಾ ಬರುತ್ತೆ, ಬಟ್ ಅದನ್ನು ಹೇಗೆ ತಗೋತಾರೆ ಅನ್ನೋದು ಅವ್ರ ಮೇಲೆ ಬಿಟ್ಟಿದ್ದು. ಅವ್ರನ್ನ ನಾವು ದೂರಂಗಿಲ್ಲ ಸರ್, ಅವ್ರು ದುಡ್ಡು ಕೊಡ್ತಿದ್ದಾರೆ, ನೋಡ್ತಾ ಇದ್ದಾರೆ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ನಾನು ಮಾಡಿದೆಲ್ಲ ನೋಡಿ ಅನ್ನೋದಕ್ಕೆ ನಾವು ತಪ್ಪಾಗುತ್ತೆ, ಅದು ಅವ್ರಿಗೆ ಬಿಡ್ಬೇಕು ಅದನ್ನು. ಈಗಾಗಲೇ ನಾನು ಕರುಣಾಕರ ಸಿನಿಮಾವನ್ನು ಯಾಕೆ ನೋಡಬೇಕು ಅಂಥೇಳಿ ಟ್ರೈಲರ್ ನಿಮಗೆ ಹೇಳ್ತಾ ಇದೆ, ಯಾಕೆ ನೋಡಬೇಕು ಅಂಥೇಳಿ ಕೆಲವು ರಿವ್ಯೂಗಳು ಹೇಳ್ತಾ ಇದೆ. ಯಾಕೆ ನೋಡಬೇಕು ಅಂತ ಸಿನಿಮಾ ನೋಡಿ ಬಂದವ್ರು ಹೇಳ್ತಾ ಇದ್ದಾರೆ. ಆದರೆ ನಿರ್ದೇಶಕರು ಏನು ಹೇಳ್ತಾರೆ ಅಂತ, ಯಾಕೆ ನೋಡಬೇಕು ಅಂತ. ಇದು ಭಾಳ ಸರಳವಾದ, ಭಾಳ ಕ್ಲಿಷೆ ಅನಿಸ್ಬೋದು ಈ ಪ್ರಶ್ನೆ ಇದು, ಆದರೆ ಪ್ರೇಕ್ಷಕರಿಗೆ ತಲುಪಲಿಕ್ಕೆ ಈ ಉತ್ತರ ಭಾಳ ಮುಖ್ಯ ಅನ್ಸುತ್ತೆ. ಸೊ ಇದು ನನ್ನ ಸಿನಿಮಾ ಅನ್ನೋದಕ್ಕಿಂತ ನಿಮ್ಮ ಸಿನಿಮಾ, ನಿಮ್ಮ ಮನೆ ಕತೆ. ಸೊ ನಮ್ಮ ಪ್ರತಿಬಿಂಬನ ನಾವು ಹೇಗೆ ಮಿರರ್ ನೋಡ್ಕೋತೀವಿ, ಸೊ ಹಾಗೆ ನಿಮ್ಮ ಮನೆಯ ಚಿತ್ರಣನ, ನಿಮ್ಮ ಮನೆಯ ಸಂಬಂಧ, ನಿಮ್ಮ ಮನೆಯ ಗಂಡ ಹೆಂಡತಿ ಸಂಬಂಧ, ನಿಮ್ಮ ಮನೆಯಲ್ಲಿರೋ ಅಪ್ಪ ಮಗನ ಸಂಬಂಧ ಅಥವಾ ಅಪ್ಪ ಮಗಳ ಸಂಬಂಧ ಹೇಗೆ ಏನು ಅನ್ನೋದು ಒಂದು ಪ್ರತಿಬಿಂಬ ಕಾಣುತ್ತೆ. ಸೊ ನನ್ನನ್ನು ನೋಡ್ಕೊಂಡಾಗಲೂ ಅಷ್ಟೇ ಹೇಗೆ ಅಂತ ಕಾಣುತ್ತೆ. ಅದನ್ನು ದೃಶ್ಯ ಮಾಧ್ಯಮದಲ್ಲಿ ನಾವು ಅದನ್ನು ಸ್ಕ್ರೀನ್ ಪ್ಲೇ ಮುಖಾಂತರ ತೋರಿಸಿದಾಗ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಇಲ್ಲಿವರೆಗೂ ನಾನು ಸುಮಾರು ಬೆಂಗಳೂರು ಇರ್ಬೋದು, ಹಾಸನ, ಮೈಸೂರು ಎಲ್ಲ ಕಡೆ ಹೋಗಿದ್ದೀವಿ ಸರ್. ಈವನ್ ಒಂದು ಸಿಂಗಲ್ ನೆಗೆಟಿವ್ ಯಾರೂ ಇಲ್ಲ ಸರ್, ಎಲ್ಲ ಪಾಸಿಟಿವ್ ಅಲ್ಲೇ ಮಾತಾಡಿದ್ದಾರೆ. ಯಾಕಂದರೆ ನಾನು 4 ಡಿಸ್ಟಿಕ್ಕಲ್ಲೂ ಸಿನಿಮಾ ಮಾಡಿದಾಗ ಇಲ್ಲ ಒಂದು ಕಡೆ ಚೆನ್ನಾಗಿದೆ, ಒಂದು ಕಡೆ ಚೆನ್ನಾಗಿಲ್ಲ ಅನ್ನೋರು. ಸೊ ಆಗಲೇ ಹೇಳಿದೆ, ಸೂಪರ್ 100 ಡೇಸ್ ಜೈ ಅಂದ್ಕೊಂಡು ಹೋಗೋದಿಲ್ಲ, ಅನುಭವಿಸಿ ಹೇಳ್ತಾ ಇದ್ದಾರೆ ಅಂತ. ಸಿನಿಮಾ ಅನುಭವಿಸ್ತಾ ಇದ್ದಾರೆ ಸರ್, ಸಿನಿಮಾದಲ್ಲಿ ಅವ್ರು ಆಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಆಡಿಯನ್ಸು, ನಮ್ಮ ಕನ್ನಡ ಪ್ರೇಕ್ಷಕರು ಈ ಸಿನಿಮಾನ ಮಿಸ್ ಮಾಡ್ದಂಗೆ ನೋಡ್ಬೇಕು. ಯಾಕಂದರೆ ಕೆಲವೊಂದು ಎಮೋಷನ್ಸ್ನ ನಾವೆಲ್ಲೋ ಒಂದು ಕಡೆ ಕಣ್ಣಿದ್ದು ಕಾಣಿಸಲ್ಲ ಅಂತ ಅನ್ಕೋತೀವಲ್ಲ, ಬಟ್ ಇಲ್ಲಿ ಕಾಣುತ್ತದು ಆ ಫೀಲು. ಸೊ ಹಾಗಾಗಿ ನಾನು ಕರ್ಣಾಕರ ಸಿನಿಮಾ ನೋಡಬೇಕು ಸರ್. ನಿರ್ದೇಶಕರಾಗಿ ಇಡೀ ತಂಡ ಮತ್ತು ಸಹನಟರ ಬಳಗ, ಅವ್ರ ಸಹಕಾರ ಮತ್ತು ಅದು ಪೂರಕವಾಗಿ ಮಾಡಿದ್ದು ಅವೆಲ್ಲ ಹೇಗಿತ್ತು ಸರ್? ಸರ್ ನನಗೆ ಟೀಮ್ ತುಂಬ ಹೆಲ್ಪ್ ಮಾಡ್ತು. ಆಮೇಲೆ ಸಹನಟರು ಇರ್ಬೋದು, ನಮ್ಮ ಹೀರೋಯಿನ್ ಇರ್ಬೋದು, ಆಮೇಲೆ ಅದರಲ್ಲಿ ಆ್ಯಕ್ಟ್ ಮಾಡಿದಂಥ ನನ್ನ ಮಗನೂ ಕೂಡ ಇದ್ದಾನೆ. ನನ್ನ ಮಗ ಭಾಳ ಟರ್ಚ್ ಕೊಟ್ಬಿಡೋನು ಆ್ಯಕ್ಟ್ ಮಾಡಬೇಕಾದ್ರೆ, ಅವ್ನು ಒಂದೇ ಟೇಕಲ್ಲಿ ಮಾಡಿ ಮುಗಿಸೋನು. ಹೀರೋಯಿನು ಅಷ್ಟೇ ಕೂಡ ಭಾಳ ಸಪೋರ್ಟಿವ್ ಆಗಿ ಇದ್ದರು. ಅವರು ಬ್ಯುಸಿ ಶೆಡ್ಯೂಲ್ ಶೂಟಿಂಗ್ ಇದ್ರೂ ಕೂಡ ರಾಧಾ ಭಗವತಿಯವರು. ಸೊ ನಮ್ಮ ಸೆಟ್ಟಿಗೆ ಬಂದಾಗ ಮಮತಾ ಆಗಿ ಹೇಗೆ ಪರ್ಫಾರ್ಮೆನ್ಸ್ ಮಾಡಬೇಕು, ಹೇಗಿರಬೇಕು ಆ ಥರ ಮಾಡ್ತಾಯಿದ್ರು. ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾಯಿದ್ರು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಮೇಲೆ. ಯಾಕಂದ್ರೆ ನನಗೆ ಫಸ್ಟ್ ಸಿನಿಮಾ ಅವ್ರ ಜೊತೆ, ಅವ್ರಿಗೆ ಆಲ್ರೆಡಿ 5 ಸಿನಿಮಾ, ನಮ್ಮದು ಸೇರಿ 5ನೇ ಸಿನಿಮಾ ಆಗಿತ್ತು. ನಮಗೆ ಏನಾದರೆ ಇಂಡಸ್ಟ್ರಿಗಳಬ್ಬ, ನಾನು ಸ್ಕ್ರೀನ್ ಮೇಲೆ ನಾನು ಹೊಸಬ. ಯಾಕಂದರೆ 2002ನೇ ಇಸ್ವಿಯಿಂದನೂ ನಾನು ರಂಗಭೂಮಿಯಿಂದನೂ ಬಂದು ವರ್ಕ್ ಬಂದಿದ್ದೀನಿ. ಅವ್ರ ಹತ್ರ ಒಡನಾಟ ಚೆನ್ನಾಗಿತ್ತು. ಸೊ ಹಾಗಾಗಿ ಪರ್ಫಾರ್ಮೆನ್ಸು ಚೆನ್ನಾಗಿ ಬಂದು ಇವತ್ತು ನ್ಯಾಚುರಲಾಗಿ ಕಾಣಿಸ್ತಾ ಇದೆ, ನ್ಯಾಚುರಲಾಗಿ ಬರ್ತಾಯಿದೆ ಅಂತೇಳಿ. ಸೊ ಕರಿಸಬ್ ಸರ್ ಇರ್ಬೋದು, ಬಿ ಎಂ ವೆಂಕಟೇಶ್ ಅವರು ಇರ್ಬೋದು, ಅಪೂರ್ವ ಅವರು ಇರ್ಬೋದು, MK ಮಠ್ ಸರ್ ಇರ್ಬೋದು, ಸಂಪತ್ ಕುಮಾರ್ ಇರ್ಬೋದು, ಆಮೇಲೆ ಪ್ರಮೋದ್ ಮಲ್ನಾಡು, ಪ್ರಹ್ಲಾದ್, ಇವರೆಲ್ಲ ಎಲ್ಲರನ್ನೂ ಕೂಡ ಸರ್ ಒಂದು ವಿಶ್ವಾಸದಲ್ಲಿ ತುಂಬ ಚೆನ್ನಾಗಿ ನನಗೆ ಕೋಆಪ್ರೇಟ್ ಮಾಡಿದ್ರು. ಯಾರೂ ಕೂಡ ಒಂದು ಡಿಮ್ಯಾಂಡು ಆ ಥರ ಏನಿಲ್ಲ. ಏನು ಪಾತ್ರ ಕೊಟ್ಟಿದ್ವಿ ಆ ಪಾತ್ರಕ್ಕೆ ಜೀವ ತುಂಬಿಸಿ ನಮಗೂ ಕೂಡ ಒಂದು ಖುಷಿ ಆಗಂಗೆ ಇದ್ರು ಸರ್ ಸೆಟ್ಟಲ್ಲಿ. RN ತೇಜಸ್ ಅವರೇ, ಅಂತಿಮವಾಗಿ ನಾನು ಕರುಣಾಕರ ಸಿನಿಮಾಕ್ಕೆ ಪ್ರೇಕ್ಷಕರಿಗೆ ಬನ್ನಿ ಅಂತ ಕರಿಬೇಕು ನೀವು. ಯಾಕಂದರೆ ಇಂಥ ಸಿನಿಮಾಗಳು ಗೆಲ್ಲಬೇಕು, ಇಂಥ ಸಿನಿಮಾಗಳು ಬೆಳಿಬೇಕು, ಮತ್ತು ಇಂಥ ನಿರ್ಮಾಪಕರು, ನಿರ್ದೇಶಕರು ಸಹ ಉಳಿಬೇಕು. ಹಾಗಾಗಿ ಪ್ರೇಕ್ಷಕರು ಒಂದ್ಸರಿ ಥಿಯೇಟ್ರಿಗೆ ಕರೆದ್ಬಿಡಿ ಸರ್. ಒಂದು ಸಲ ಪ್ರತಿದಿನ ಇರೋಷ್ಟು ದಿವಸ ಬನ್ನಿ. ಯಾಕೆಂತಂದರೆ ಇದು ನಿಮ್ಮ ಮನೆ ಕತೆ, ನಿಮ್ಮ ಸಿನಿಮಾ. ನಿಮ್ಮ ಮನೆಯಲ್ಲೂ ಕೂಡ ಒಬ್ಬ ಕರುಣಾಕರ್ ಇರ್ತಾರೆ, ಮಮತಾ ಇರ್ತಾರೆ, ಅಪ್ಪು ಇರ್ತಾರೆ. ಯಾಕಂದರೆ ಇದು ನಿಮ್ಮದು ಕತೆ, ನಾನು ಮಾಡಿದ್ದೀವಿ ಅಷ್ಟೇ, ಬಟ್ ಇದು ನಿಮಗೆ ತುಂಬ ಕನೆಕ್ಟ್ ಆಗುತ್ತೆ. ಇದ್ರ ರಿವ್ಯೂಸು, ಟ್ರೈಲರು, ಸಾಂಗ್ಸು, ಮತ್ತೊಂದೆಲ್ಲವೂ ಕೂಡ ಯೂಟ್ಯೂಬಲ್ಲಿ ಇದೆ. ನಾನು ಕರುಣಾಕರ ಅಂತ ಹೊಡೆದ್ರೆ ನಿಮಗೆಲ್ಲವೂ ಕೂಡ ಬರುತ್ತೆ. ಸೊ ನಮಗೆ ನ್ಯೂಸ್ ಪೇಪರ್ದು ಏನು ಆರ್ಟಿಕಲ್ ಬರುತ್ತೆ ಸರ್, ಅದು ಎಲ್ಲವೂ ಕೂಡ 3 ಸ್ಟಾರ್ ಕೊಟ್ಟಿದ್ದಾರೆ. ಸೊ ಅಂದರೆ ಸಿನಿಮಾ ಅಷ್ಟು ಚೆನ್ನಾಗಿದೆ ಅನ್ನೋ ಒಂದು ಫೀಲು ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ
ನಮ್ಮ ಶಿವಮೊಗ್ಗ ಜನತೆ ಪ್ರತಿಯೊಬ್ಬರೂ ಕೂಡ ಬಂದು ಸಿನಿಮಾ ನೋಡಿ ನಮಗೆ ಹಾರೈಸಬೇಕು. ನಿಮ್ಮ ಶಿವಮೊಗ್ಗ ಪ್ರತಿಭೆಗಳು ಕೂಡ ನಮ್ಮ ಸಿನಿಮಾದಲ್ಲಿ ಇದ್ದಾರೆ, ವರ್ಕ್ ಮಾಡಿದ್ದಾರೆ. ನಿಮ್ಮಿಂದ ನಾವು ಬೆಳಿತೀವಿ. ಸೊ ದಯಮಾಡಿ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನಾನು ಕರ್ಣಾಕರ ಸಿನಿಮಾ ನೋಡಿ ನಮ್ಮನ್ನು ಬೆಳೆಸಿ. ಇದು ಆರ್.ಎನ್. ತೇಜಸ್ ಅವರ ಮಾತು. ನಾನು ಕರ್ಣಾಕರ ಸಿನಿಮಾದ ನಿರ್ದೇಶಕರು, ಜೊತೆಗೆ ನಾಯಕನಾಗಿ ಪಾತ್ರ ನಿರ್ವಹಣೆ ಮಾಡಿದ್ದಾರೆ. ಇಂತಹ ಸಿನಿಮಾಗಳನ್ನು ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಇನ್ನಷ್ಟು ಸಿಗಲಿ ಅಂತ ನಾವು ಹೇಳ್ತೇವೆ. ಇದುವರೆಗೂ ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7.